ಸುಸ್ತಾಗ್ತದೆ. ಜಜ್ಜಿ ಇಲ್ಲೇ ಸುಧಾರಿಸ್ಕೊಂಡು ಆಮೇಲೆ ಹೋಗೋಣ. ಈ ಕಡೆ ಹೋಗೋಣ. ಅಂದ್ರೆ ಒಂದು ಸಾರಿ ಜಾಜಿನ ವಶೀಕರಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ವಿಫಲರಾಗಿದ್ದೀರಿ ಅಂತ ಆಯ್ತಲ್ಲ. ಅಲ್ಲಿಗೆ ನನಗೆ ಗೊತ್ತಿಲ್ಲದ ಹಾಗೆ ನಮ್ಮ ಒಪ್ಪಂದನ ಮುರಿದಿರೋದು ನೀವೇ ಅಂತಾನೂ ಆಯ್ತಲ್ಲ. ನನ್ನ ಮೇಲೆ ಬಂದು ಕೂಗಾಡ್ತೀಯ ಕಡ್ಕಿ ನೀನು. ನಾನು ನೀನು ಶ್ರೀಚಕ್ರಕ್ಕೋಸ್ಕರ ಹಂಬಲಿಸೋದು. ಪ್ರತಿ ಸಾರ್ತಿ ನಿನ್ನ ಅಮ್ಮನವರು ನಮ್ಮ ಮಧ್ಯ ತಂದಿಡೋದು. ಸಾಕು ವಿರೂಪಾಕ್ಷ, ಸಾಕು. ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಅಮ್ಮನವ್ರನ್ನ ಯಾಕಂತೀಯ? ಇದು ನಾನು ನೀನು ಮಾಡ್ಕೊಂಡಿರೋ ಒಪ್ಪಂದ, ನಾನು ನೀನು ಮುರ್ಕೊಂಡಿರೋ ಅಂತ ನಂಬಿಕೆ. ನಿನ್ನ ಅಮ್ಮನವರೇ ಶ್ರೀಚಕ್ರ ನಮ್ಮ ಕೈವಶವಾಗದಿರೋ ತರ ಮಾಡ್ತಿದಾರಂದ್ರೆ ನೀನು ನಂಬೋದಿಲ್ವಾ? ವಶವಾಯಿತು ಅನ್ನೋ ಸಮಯದಲ್ಲಿ ಕೈ ತಪ್ತಾ ಇದೆಯಲ್ಲ. ನಿನ್ನ ತ್ರಿಪುರ ಸುಂದರಿ ಕೈವಾಡ ಅಂದ್ರೆ ನೀನು ನಂಬೋದಿಲ್ವಾ? ನಂಬ್ತೀನಿ. ಆದ್ರೆ ಒಂದು ವಿಷಯ ಅರ್ಥ ಮಾಡ್ಕೋ. ಹೇಗೆ ಅರ್ಥ ಮಾಡ್ಕೊಳ್ಳೋದು ವಿರೂಪಾಕ್ಷ? ನಿನ್ನ ಮನಸ್ಸು ಚಂಚಲ. ನಿನ್ನ ನಂಬಿದ್ರೆ ಚಿಪ್ಪೆ ಗತಿ. ನೀನು ಒಪ್ಪಂದ ಮುರಿದಿದ್ದಕ್ಕೆ ನಾನು ತಿರುಗಿ ಬಿದ್ದಿದ್ದು. ಆಗಿದ್ದಾಗೋಯ್ತು ಕಾಲ ರುದ್ರಸಿದ್ದೇಶ್ವರ ಕಡ್ಕಿ. ಒಂದೇನು ಅನ್ನೋದನ್ನು ಮಾತಾಡು. ಹೇಗ್ ಬಿಟ್ಬಿಡೋದು ವಿರೂಪಾಕ್ಷ? ನಮ್ಮ ಒಪ್ಪಂದದ ಪ್ರಕಾರ ಸೂರ್ಯಾಂಶು ಸಂಪರ್ಕ ಸಾಧಿಸ್ತಾನೆ ಅಂತ ಆಗಿತ್ತು ತಾನೆ. ನೀನ್ ಯಾಕೆ ಅಷ್ಟರಲ್ಲಿ ಒಪ್ಪಂದ ಮುರಿದೆ? ನನ್ನ ಮೇಲೆ ಅಪನಂಬಿಕೆ ನಿನ್ಗೆ? ಹೌದು, ನಿನ್ನ ಮೇಲೆ ನಂಬಿಕೆ ಇಲ್ಲ ನನಗೆ. ಆಯ್ತಪ್ಪ, ಆಯ್ತು. ಇನ್ನ ನಿಮ್ ಸುದ್ದಿಗೆ ಬರೋದಿಲ್ಲ. ನೀನುಂಟು, ನಿನ್ನ ಹೆಂಡತಿ ಉಂಟು, ಈ ನಿನ್ನ ಮಗಳುಂಟು, ನಿನ್ನ ಅಳಿಯ ಉಂಟು. ಇವರಿಬ್ರು ಒಂದ್ ರಾತ್ರಿ ಕಾಣಿಯಾಗಿದ್ದಕ್ಕೆ ಇಡೀ ಮನೆನೇ ಉಸಿರುಗಡಿಸಿದ್ರಿ. ಇನ್ನೇನು ಬಂದ್ರಲ್ಲ, ಆರ್ತಿ ಬೆಳಿಗ್ಗೆ ಮನೆ ತುಂಬಿಸ್ಕೊಳ್ಳಿ. ಇವರಿಬ್ರು ಬಗ್ಗೆ ಎಲ್ರಿಗೂ ಕಾಳಜಿ. ಆದ್ರೆ ನಾನಿಲ್ಲಿ ಕಣ್ಗುಡ್ಡೆ ಮೇಲ್ ಮಾಡಿದ್ರೆ ಯಾರು ಕೇಳೋರೇ ಇಲ್ಲ. ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಸೀನಿದ್ರು ಸಾಕು, ಆಹಾ ಓಹೋ ಅಂದ್ ಬಿಡ್ತೀರಾ. ಇದೆಲ್ಲ ಒಂದು, ನಾನೊಬ್ಳೆ ಒಂದು. ಅಮ್ಮ ಯಾಕಾಗಂತೀಯ? ನಿನ್ ಬಿಟ್ಟು ನಾವೇನ್ ಮಾಡಿದೀವಿ ಹೇಳಿ? ಸಾಕು ಸುಮ್ನಿರೋ, ತಿಪ್ಪೆ ಸಾರಿಸ್ಬೇಡ. ನಿನ್ಗೆ ಹೆತ್ತವರು ಮುಖ್ಯ ಅಲ್ಲ, ಹೊರಗಿನ ಮಂದಿ ಇವರೇ ಮುಖ್ಯ. ಆಯ್ತಪ್ಪ, ನಾನ್ ನಿಮ್ ಸುದ್ದಿಗೆ ಬರೋಲ್ಲ. ಇವರಿಬ್ರು ಇಲ್ಲೇ ಇದ್ದು ಉಂಡು ಉಟ್ಟು ಹೊರಳಾಡ್ಲಿ, ನನಗೇನು ಆಗ್ಬೇಕಾಗಿಲ್ಲ. ನನ್ನೇನು ಕೇಳ್ಬೇಡ, ಕೇಳಿದ್ರೆ ನನ್ನ ನಾಣೆ.
ಹೋಗ್ಬೇಡಿ. ಅಮ್ಮ ಸ್ವಲ್ಪ ಹಾಗೆ ಮಾತು ಹೊರಟು ಮನೇಲಿ ದೊಡ್ಡವರು ಏನು ಮಾಡೋದು ನಾವೇ ಅನ್ಸರ್ಸ್ಕೊಂಡು ಹೋಗ್ಬೇಕು. ಆ ವಿಷಯ ನನಗೆ ಗೊತ್ತಲ್ವಾ ಅಪ್ಪ? ನಿನಗೆ ಗೊತ್ತು ಕಣೆ, ಆದರೆ ಬಂಗಾರಿಗಿದು ಹೊಸದಲ್ವಾ, ಪಾಪ ಅವ್ರು ಬೇಜಾರು ಮಾಡ್ಕೋಬಾರ್ದು. ಬಂಗಾರಿಗೆ ನಾನು ಹೇಳ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಅಷ್ಟಿದ್ರೆ ಸಾಕು. ಆದರೆ ಯಾವ ಕಾರಣಕ್ಕೂ ಮತ್ತೆ ಮನೆ ಬಿಟ್ಟು ಹೋಗೋ ಮಾತಾಡಬೇಡಿ. ನೀವಿಲ್ದೇ ಇದ್ರೆ ನಮ್ಮ ಜೀವನೇ ನಿಂತು ಹೋದಾಗತ್ತೆ. ಇಲ್ಲ ಅಪ್ಪ, ಮತ್ತೆ ಯಾವತ್ತೂ ನಿಮಗೆ ನೋವು ಕೊಡಲ್ಲ. ಹೌದು, ನೀವಿಬ್ರು ನಿನ್ನೆ ರಾತ್ರಿ ಎಲ್ಲಿ ಉಳ್ಕೊಂಡಿದ್ರಿ? ಚಿಕ್ಕಮ್ಮ, ಅದೊಂದು ದೊಡ್ಡ ಕತೆ, ಅದನ್ನ ನಿಧಾನಕ್ಕೆ ಹೇಳ್ತೀನಿ. ಇವತ್ತು ಊಟಕ್ಕೇನು ವಿಶೇಷ? ಏನಾದರೂ ಸಿಹಿ ತಿನ್ಬೇಕು ಅನ್ನಿಸ್ತಿದೆ. ಬರೀ ಸಿಹಿನೇನೆ, ಭರ್ಜರಿ ಅಡುಗೆ ಮಾಡ್ತೀನಿ. ಗಸಗಸೆ ಪಾಯಸ, ಆಲೂಗೆಡ್ಡೆ ಬೋಂಡ, ಸಾಸಿವೆ ಅನ್ನ, ತಂಬಳಿ ಎಲ್ಲ ಮಾಡ್ತೀನಿ. ಚೆನ್ನಾಗಿ ಊಟ ಮಾಡೋರಂತೆ. ಮದುವೆ ಆದಾಗಿಂದ ಬರೀ ಕಿರಿಕಿರಿಗಳೇ ಆಗೋಯ್ತು. ಮನೆಯಲ್ಲಿ ಒಂದೊಳ್ಳೆ ಊಟನೂ ಮಾಡಿಲ್ಲ ನೀವು. ಊಟಕ್ಕೆ ಏನಾದರೂ ಮಾಡಿದ್ರಾಯ್ತು ಬಿಡಿ ಚಿಕ್ಕಮ್ಮ. ನಾನು ಬಂಗಾರಿ ಇಬ್ರು ದೇವಸ್ಥಾನಕ್ಕೆ ಹೋಗಬೇಕು. ಮೇಷ್ಟ್ರಮ್ಮ ಹೇಳಿದ್ರು ಮಡಿ ಉಟ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಅಂತ. ಅವ್ರೇನೋ ಹೇಳ್ತಾರಂತೆ, ಅದಕ್ಕೆ ಕೇಳ್ಕೊಂಬರ್ತೀವಿ, ಸರಿನಾ? ಬಾ. ಗುರುಗಳೇ, ಗಂಜಿ ಕುಡೀರಿ. ಶ್ರೀಚಕ್ರ ಶಿಶುವಾಗಿ ಭೂಮಿಗೆ ಬರಬೇಕಾದ್ರೆ ಹಲವಾರು ವಿಘ್ನಗಳಿವೆ. ಆ ವಿಘ್ನಗಳ ಪರಿಣಾಮ ನಿಮ್ಮೇಲೆ ಬೀರ್ತಾ ಇರುತ್ತೆ. ಬನ್ನಿ ಬನ್ನಿ, ಕೈಕಾಲು ತೊಳ್ಕೊಂಬನ್ನಿ, ಊಟಕ್ಕೆ ಕೂರಿವ್ರಂತೆ. ಅತ್ತೆ, ನೀವು ಬನ್ನಿ ಕೂತ್ಕೊಳ್ಳಿ, ನಿಮಗೂ ಊಟ ಬಡಿಸ್ತೀನಿ. ಇಂಥ ಮಾನ್ಗೆಟ್ಟವ್ರ ಜೊತೆ ನಾನು ಊಟ ಮಾಡ್ಬೇಕೇನೆ? 2 ಸಲ ಮನೆಯಿಂದ ಹೊರಗೆ ಹಾಕಿದ್ದೀನಿ, ಮತ್ತೆ ಒಂದು ಒಕ್ಕರ್ಸ್ಕೊತಾರೆ. ಅಜ್ಜಿ,